ಇಂಟರ್ವಲ್ ಅಲ್ಲಿ ಇದೀವಿ. ಫಸ್ಟ್ ಹಾಫ್ ಮುಗಿದಿದೆ. ಫಸ್ಟ್ ಹಾಫ್ ಬಗ್ಗೆ ಆಡಿಯನ್ಸ್ ರಿಯಾಕ್ಷನ್ ಹೇಗಿದೆ ಬನ್ನಿ ನೋಡೋಣ. ಫಿಲ್ಮ್ ಸೂಪರ್ ಆಗಿದೆ. ಇಂಟರ್ವ್ಯೂ ಬಿಟ್ಟಿದೆ, ಇನ್ನೂ ಚೆನ್ನಾಗಿದೆ. ಡಬಲ್ ಆಕ್ಟಿಂಗ್ ದರ್ಶನ್ ಸೂಪರ್ ಆಗಿದೆ ಮೇಡಮ್. ಹಾಡುಗಳು ಸೂಪರ್ ಇದೆ, ಎಲೆ ಸೂಪರ್ ಇದೆ. ಆದಷ್ಟು ಬೇಗ ದರ್ಶನ ಆಚೆ ಬಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ನಾವು ಅವ್ರ ಅಪ್ಪಟ ಅಭಿಮಾನಿ. ಇಂಟರ್ವಲ್ ಬ್ಲಾಗ್ ಅಂತೂ ಬ್ಲಾಕ್ ಬಸ್ಟರ್ ಆಗಿದೆ. ಫಿಲಿಂ ಅಂತೂ 100 days ಪಕ್ಕ. ಜೈ ಡಿ ಬಾಸ್. 100 days ಪಕ್ಕ. ನೀವೇನ್ ಹೇಳ್ತೀರಾ? ಏನಿಲ್ಲ ಮ್ಯಾಮ್, ಮೂವಿ ಚೆನ್ನಾಗೈತೆ. ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ, ಆದ್ರೂ ಚೆನ್ನಾಗಿ ಬಂದಿದೆ ಮೂವಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಕನ್ನಡ ಪ್ರೇಕ್ಷಕ ಅಭಿಮಾನಿಗಳು ಎಲ್ಲ ಬಂದು ಕನ್ನಡ ಪಿಕ್ಚರ್ ಬೆಳೆಸಿ ಉಳಿಸಿ ಪ್ರೋತ್ಸಾಹ ನೀಡ್ರಿ ಅಷ್ಟೇ. ಮಾರ್ಕು ಎಲ್ಲಾದ್ನೂ ನೋಡ್ರಿ, ಯಾವ್ದು ಬಿಡ್ಬೇಡ್ರಿ, ಕನ್ನಡ ಸಿನಿಮಾ ಬೆಳೆಸ್ರಿ ಅಷ್ಟೇ. ಜೈ ಡಿ ಬಾಸ್. ಸೂಪರ್ ಸೂಪರ್. ಚೆನ್ನಾಗೈತೆ ಮಸ್ತ್ ಐತೆ. ಸೆಕೆಂಡ್ ಹಾಫ್ ಅಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಹೇಳಿ? ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಐತೆ, ನೋಡೋದು ಈಗ ಹೆಂಗಿರುತ್ತೆ ನೋಡಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಎಕ್ಸ್ಪೆಕ್ಟೇಷನ್ ಇದೆ ಮಸ್ತ್ ಆಗೈತೆ. ನಾನ್ ಡಿ ಬಾಸ್ ಮೂವಿಗೆ ಬರ್ಬೇಕಂತ ಇದ್ದವರೆಗೆ ಯಾವ ಮೂವಿಗೆ ಹೋಗಿಲ್ಲ. ಡಿ ಬಾಸ್ ಮೂವಿಗೆ ಇದೆ ಫಸ್ಟ್ ನಾನು ಬಂದಿರೋದು. ಡಿವೋರ್ಸ್ ಇದೆ ಫಸ್ಟ್. ಡಿ ಬಾಸ್ ಅಭಿಮಾನಿ. ಇದು 2ನೇ ಫಿಲಂ ನಾನು ಬರ್ತಾ ಇರೋದು. ಅವ್ರು ಜೈಲ್ಗೆ ಹೋದಾಗಿಂದ ಯಾವ ಫಿಲಂಗೂ ನಾನು ಹೋಗಿಲ್ಲ. ಜೈಲ್ಗೆ ಹೋದಾಗಿಂದ ಇವರು ಯಾವ ಸಿನಿಮಾನು ನೋಡಿರ್ಲಿಲ್ವಂತೆ. ಸೊ ನೀವು ಮಾತಾಡ್ಲೇಬೇಕು. ನಾನು ಇದೇ ಫಿಲಂ ನೋಡ್ಬೇಕು ಅಂತಾನೆ ಬಂದಿದ್ದೀನಿ. ನಾನು ಪಕ್ಕಾ ಡಿ ಬಾಸ್ ಅಭಿಮಾನಿ. 1000 ಜನ ಏನಾದ್ರೂ ಮಾತಾಡ್ಕೊಳ್ಳಿ, ನಾನು ಡಿ ಬಾಸ್ ಅಭಿಮಾನಿ ಅಷ್ಟೇ. ಏನ್ ನೋಡಲ್ಲ. ಇವಾಗ ಡಬಲ್ ಆಕ್ಟಿಂಗ್ ನೋಡಿದ್ರಿ ಬಾಸ್. ಇಂಟರ್ವಲ್ ಅಲ್ಲಿ ಇದೀವಿ. ಫಸ್ಟ್ ಹಾಫ್ ಸಕ್ಕತ್ತಾಗಿತ್ತು, ಏನ್ ಹೇಳ್ತೀರಾ? ನಮ್ ಬಾಸ್ ಅಂದ್ರೆ ಯಾವಾಗ ಸೂಪರ್ ಅಷ್ಟೇ, ಒಂದೇ ಮಾತು, ಏನು ಇಲ್ಲ ಅಕ್ಕ. ಈಗ ಸೆಕೆಂಡ್ ಹಾಫ್ ಅಲ್ಲಿ ಏನೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ನೋಡೋಣ ಇನ್ನ ಏನೇನಾಗುತ್ತೆ. ಮುಂದೆನೂ ಚೆನ್ನಾಗಿರುತ್ತೆ. ಮುಂದೆ ಮಾಡಿದ್ರೆ ಸಾಯ್ತಿ. ಇವ್ರು ಬಿಟ್ಟು ಇನ್ಯಾರು ಇಲ್ಲ ಅಷ್ಟೇ. ಸೊ ಇನ್ನ ಯಾರ್ಯಾರು ಸಿನಿಮಾ ನೋಡಿಲ್ಲ ಬೇಗ ಬನ್ನಿ ಅಂತ ಹೇಳಿ. ಡಿ ಬಾಸ್ ಮೂವಿ ಇನ್ನ ಯಾರು ನೋಡಿಲ್ಲ, ಎಲ್ಲ ಬೇಗ ಬಂದು ನಮ್ ಡೆವಿಲ್ಸ್ ಸಿನಿಮಾ ನೋಡಿ ಇನ್ನ ಮೆರ್ಸ್ಬೇಕು ಅಂತ ಅನ್ಕೊಂತ ಇದೀನಿ. ಮೆರ್ಸ್ರಿ. ತುಂಬಾ ಚೆನ್ನಾಗಿದೆ ಫಿಲಿಮ್. ನಮ್ಮ ವೈಫ್ ಬರ್ಬೇಕಾಗಿದೆ ಫಿಲಿಮ್ಗೆ. ನಮ್ಮ ವೈಫ್ ಬಂದಿಲ್ಲ ಪ್ರೆಗ್ನೆಂಟ್ ಇರೋದಕ್ಕೆ. ಅದಕ್ಕಾಗಿ ತುಂಬಾ ಚೆನ್ನಾಗಿದೆ ಫಿಲಿಮ್ ಮಾತ್ರ. ಇವಾಗ ಫಸ್ಟ್ ಹಾಫ್ ಅಂತೂ ಡಬಲ್ ಆಕ್ಟಿಂಗ್ ನೋಡಿದ್ರಿ ಬಾಸ್. ಡೆವಿಲ್ ತರಾನೇ ಆಕ್ಟ್ ಮಾಡಿದ್ದಾರೆ. ಹೇಗೆ ಅನಿಸ್ತಿದೆ? ಸಖತ್ತಾಗಿದೆ ಫಿಲಿಮ್. ಆದ್ರೆ ಇನ್ನು ಇದು ಬಂದಿಲ್ಲ, ಇನ್ನು ಫೈಟಿಂಗ್ ಬಂದಿಲ್ಲ. ಫೈಟಿಂಗ್ ಸೀನ್ ಬಂದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಫಸ್ಟ್ ಸೀನ್ ಅಲ್ಲಿ ಆಯ್ತಲ್ಲ ಒಂದ್ ಫೈಟ್, ತುಂಬಾ ಕಮ್ಮಿ ಇದೆ. ನಮ್ದು ಡಿ ಬಾಸ್ ಕಮ್ಮಿ ಆಯ್ತು. ಅದು ನೆಕ್ಸ್ಟ್ ನೋಡ್ಬೇಕು ಇನ್ನು ಫೈಟಿಂಗ್ ಸೀನ್ ಯಾವ ತರ ಇದೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.